ಕೆಲವು ಕಡೆಗಳಲ್ಲಿ ವನ್ಯಮೃಗಗಳಿಂದಾಗಿ ಕೆಲವು ಸಮಸ್ಯೆಗಳಾಗ್ತಾ ಇದೆ ಗಡಿ ಭಾಗಗಳಲ್ಲಿ. ಕಾಡಿನ ಅಂಚಿನಲ್ಲಿರುವಂಥದ್ದು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಡೆಗೆ ಅರಣ್ಯ ಸಚಿವರ ಸಭೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಅರಣ್ಯ ಸಚಿವರು ಸಭೆಯನ್ನ ಮಾಡ್ತಾ ಇರೋದು. ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಲಿ ಹತ್ಯೆ ಹಾಗೂ ರೈತರ ಸಾವಿಗೆ ಸರ್ಕಾರವೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಅರಣ್ಯ ಸಚಿವರೇ ನೈತಿಕ ಹೊಣೆ ಹೊರಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಮೊದಲೇ ಸಭೆಯನ್ನ ಕರೆದಿದ್ದಿದ್ರೆ 6 ಹುಲಿಯಲ್ಲಿ ಸಾಯ್ತಾ ಇರಲಿಲ್ಲ. ಅರಣ್ಯಾಧಿಕಾರಿಗಳನ್ನ ಸಸ್ಪೆಂಡ್ ಅಲ್ಲ, ಅವರನ್ನ ಜೈಲಿಗೆ ಹಾಕಿ ಅನ್ನುವಂಥ ಕೂಗು ಈಗ ರೈತರು ಕೇಳ್ತಾ ಇದ್ದಾರೆ. ಚಾಮರಾಜನಗರ ಉಸ್ತುವಾರಿ ಸಚಿವ ವೆಂಕಟೇಶ್ ಎದುರು ಆಕ್ರೋಶವನ್ನ ರೈತರು ವ್ಯಕ್ತಪಡಿಸಿದ್ದಾರೆ. ಅವ್ನು ಗಳ ತಗೊಂಡೇನೋ ಮಾಡಬೇಕು. ವೀರಪ್ಪನಿದ್ರೆ ಕಾಡು ನಾಶನೂ ಆಯ್ತಿರ್ಲಿಲ್ಲ. ಅವನ ಭಯದಲ್ಲಿ ಯಾರು ಜನಗಳು ಹೋಗ್ತಿರ್ಲಿಲ್ಲ. ವೀರಪ್ಪ ನಿಜವಾಗೂ ಬದುಕಿದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಡಂದಿಗಳಲ್ಲ ಯಾರೂ ಕೂಡ ಅಲ್ಲಿ ಹೋಗ್ತಿರ್ಲಿಲ್ಲ. ಇವತ್ತು ಪ್ರಾಣ ಹಾನಿ, ಕಾಡಿನಿಂದ ಪ್ರಾಣಿಗಳು ಹೊರಗಡೆ ಬರ್ತಿರ್ಲಿಲ್ಲ. ನಾವು ಏನ್ ನಿರ್ಣಯ ಉಳಿದಂತ ವಿಚಾರಗಳ ಮೇಲೆ ಚರ್ಚೆ ಮಾಡ್ತೀವಿ ಸರ್. ಈಗ ಅರಣ್ಯ ವಿಚಾರದಲ್ಲಿ ಇಷ್ಟು ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ತಮ್ಮಲ್ಲಿ ಒತ್ತಾಯ ಮಾಡಿ. ನಿಜಕ್ಕೂ ವೀರಪ್ಪನ್ ಇರ್ಬೇಕಾಗಿತ್ತು. ಹತ್ಕೊಂಡ್ರೆ ಇವೇನಾದ್ರು ಕೇಳಿಸ್ತಾವ ನೀರುವುದು ಅಂತ ನಾವು ಕೇಳೋದು ನಿಮ್ಮನ್ನ ಇಷ್ಟೇ. ನೀವು ಉಲಿಬೇಕು 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 ಅಂತಿದ್ದೀರಲ್ಲ, ಈ 5 ವರ್ಷ ಗಂಟೆ ಉಲಿಬೇಕು ಅಂತೀರಿ. 5 ವರ್ಷ ಆದ್ಮೇಲೆ ಒಂದಿನ ನಿಮ್ಮ ಮತ ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಕೇಳ್ತಿರಲ್ಲ. ಹುಲಿಗಳ ಕೈ ಓಟ್ ಹಾಕ್ಸ್ಕೊಂಡ್ ಬಿಡಿ, ನಾವೇ ಅದಕ್ಬೇಕು, ನಮ್ ಕಷ್ಟ ಇಷ್ಟು ಕೇಳ್ಕೊಂಡು. ಹೌದಲ್ಲ, ನಾವು ಇಷ್ಟು ಕಷ್ಟಪಟ್ಟು ಇಂಥ ಸರ್ಕಾರನೇ ಬೇಕು, ಇಂಥ ಮಂತ್ರಿಗಳೇ ಆಗ್ಬೇಕು, ನಮ್ಗೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ಅಂದ್ರೆ ನಮ್ಮ ವೀರಾಚೈನವ್ರು ನೆನ್ಸ್ಕೊಳ್ಳಲ್ಲ. ನೀವು ಆ ಸಂಬಂಧಪಟ್ಟ DFOಗಳು ನೀವು ಸಸ್ಪೆಂಡ್ ಮಾಡ್ತೀರಾ, ಅವ್ರ ಮನೆಗೆ ಹೋಗೋದಲ್ಲ, ಅವ್ರು ಜೈಲ್ ಹೋಗ್ಬೇಕು. ಅವರು ಆ ಭಾಗದ DFO ಜೈಲ್ ಹೋಗ್ಬೇಕು. ಜೊತೆಗೆ ಮನ್ಸಲ್ಸದ್ದಾಗೂ DFO ಮೇಲೆ ಕೇಸ್ ಆಗ್ಬೇಕು. ನಾವು ಆಗ ಹೇಳಿದ್ರೆ, ಈಗ ಅನಿಲ್ ಚಿಕ್ಕಮಾದವರು ಶಾಸಕರು ಹೇಳಿದ್ರೆ ಯಾಕೆ ನಿಮ್ಮ ಮೇಲೆ ಕೇಸ್ ಹಾಕ್ಬಾರ್ದು, ಅದನ್ನ ಸ್ವಾಗತಿಸ್ತೀವಿ. ಅವ್ರು ಹೇಳಿದ್ರೆ ಮೊನ್ನೆ DFO